ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಇವತ್ತಿಗೆ ಕ್ಲೈಮ್ಯಾಕ್ಸ್ ಅಂದ್ರೆ ಫೈನಲ್ ಎಪಿಸೋಡ್ ಆಫ್ ನಮ್ಮ ಮನೆ ಹೋಮ್ ಟೂರ್. ಇವತ್ತು ಫಸ್ಟ್ ಫ್ಲೋರ್ ಕಂಪ್ಲೀಟ್ ಕವರ್ ಮಾಡಿದ್ದೀನಿ. ಹಾಗೆ ನಿಮ್ಗೆ ಈ ಸೀರೀಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ತುಂಬಾ ಅಪ್ರಿಶಿಯೇಟ್ ಮಾಡಿದ್ರೆ, ತುಂಬಾ ಜನರ ಬ್ಲೆಸ್ಸಿಂಗ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಗೆ ಆ ಭಗವಂತ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ನೀವೆಲ್ಲರೂ ಹರಸ್ರಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಹಾಗೆ ತುಂಬಾ ಜನ ಪ್ಲಾಸ್ಟಿಕ್ ಪಾಟ್ಸ್ ಬಗ್ಗೆ ಹೇಳಿದ್ರ. ತುಂಬಾ ಹರಿಬರಿ ಗಡಿಬಿಡಿ ಕ್ವಶನ್ ಬಂತು, ಕರ್ಟನ್ಸ್ ಬಂತು, ಇಮಿಡಿಯೇಟ್ಲಿ ಹೋಮ್ ಟೂರ್ ಮಾಡ್ಬಿಡೋಣ ಅಂತ ಅನ್ಕೊಂಡು ನಾವು ಮಾಡಿದಂಥದ್ದು. ಅದಕ್ಕೋಸ್ಕರ ಇಲ್ಲ ಅಂದ್ರೆ ಇರ್ಲಿ, ಕರೆಕ್ಷನ್ಸ್ ಕಂಟಿನ್ಯೂಸ್ ಪ್ರಾಸೆಸ್, ಅದನ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ನೀವು ನೋಡುವಾಗ ನಿಮ್ಗೂ ಗೊತ್ತಾಗತ್ತೆ ನಾವು ಏನ್ ಬದಲಾವಣೆ ಮಾಡ್ಕೊಂಡಿದೀವಿ, ಏನು ಎತ್ತ ಅಂತ. ಸೊ ಇವತ್ತಿನ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಹಾಗೆ ನಿನ್ನೆ ಒಂದು ಕಮೆಂಟ್ ಹಾಕಿದ್ರು ಯಾರು, ಮೊಟ್ಟೆ ತೋರಿಸ್ಬೇಡ ಅಂತ ನಾ ಹೇಳಿದ್ದು. ಕರೆಕ್ಟ್, ನಮ್ಮಲ್ಲಿ ಸೀಸು ಮತ್ತೆ ಜಾಕಿ ಇರೋದು ನಿಮ್ಗೆಲ್ಲ ಗೊತ್ತಿದೆ. ಅವ್ರಗಳಿಗೆ ನಾವು ಅವಾಗಾದ್ರೂ ಮೊಟ್ಟೆಗಳನ್ನ ಕೊಡ್ತಾ ಇರ್ತೀವಿ. ಇತ್ಲ ಕಡೆ ಯುಟಿಲಿಟಿಯಲ್ಲಿ ನಾವು ಎಗ್ ಬಾಯ್ಲ್ ಮಾಡಿ ಅಲ್ಲೇ ತಿನ್ನಿಸ್ತೀವಿ. ಹಾಗಾಗಿ ವ್ಯೂವರ್ಸ್ಗೆ ಒಂದು ಇಷ್ಟ ಪಡದೇ ಇರೋರಿಗೆ ಅದು ನೋಡಿದ್ರೆ ಒಂದು ಬೇಜಾರಾಗಬಾರ್ದು ಅನ್ಕೊಂಡು ನಾನು ಮೊಟ್ಟೆನ ತೋರಿಸ್ಬೇಡ ಅಂತ ಹೇಳಿದ್ದು. ಬೇಕಾದ್ರೆ ನಾನು ಎಡಿಟ್ ಮಾಡ್ಬೋದಿತ್ತಲ್ವಾ, ನಾನು ಎಡಿಟ್ ಮಾಡಿಲ್ಲ. ಅದು ಒಂದು ದೊಡ್ಡ ಮ್ಯಾಟ್ರೇ ಅಲ್ಲ. ಆ್ಯಂಡ್ ಮೋರ್ ಓವರ್ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಇಷ್ಟೇ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ನೈಟ್ ವ್ಯೂ, ಮನೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣವಾ. ಇಲ್ಲಿ ನೋಡ್ತಾ ಇರೋದು ಬ್ರಾಸ್ ಪಕ್ಷಿಗಳು. ಸ್ಕ್ರೂ ಅಡ್ಜಸ್ಟ್ ಆಗ್ತಾನೆ ಇಲ್ಲ, ಅದಕ್ಕೋಸ್ಕರ ನಾವೀಗ ಒಂದ್ 2-3 ಪಕ್ಷಿನ ಎತ್ತಿಟ್ಟಿದೀವಿ, ಹಾಕ್ಬೇಕು. ಇದು ವಾಲ್ ಡೆಕೋರ್ ತರ ಯೂಸ್ ಮಾಡಿದೀವಿ. ಪ್ಯೂರ್ ಬ್ರಾಸಿನ ಪಕ್ಷಿಗಳಿದೆಲ್ಲ. ಬನ್ನಿ. ಇನ್ನ ಇಲ್ಲಿ ಡಬಲ್ ಹೈಟ್ ಸೀಲಿಂಗ್ ತಗೊಂಡಿದೀವಿ ನಾವು. ಡಬಲ್ ಹೈಟ್ ಸೀಲಿಂಗ್, ಇಲ್ಲಿ ಒಂದು ಶ್ಯಾಂಡ್ಲಿಯರ್ ಕೂಡ ಇದೆ. ಹಾಗೆ ಇಲ್ಲಿ ನಮ್ಮ ಮನೆಯ ಎಂಟ್ರೆನ್ಸ್ ಅಲ್ಲಿ ಇದ್ದಂತ ಬುದ್ಧನ ನಾವು ಇಲ್ಲಿ ಹಾಕಿದೀವಿ. ಅಲ್ಲಿತ್ತು ಲೀವ್ ಯುವರ್ ಈಗೋ ಅಂಡ್ ಕಮ್ ಇನ್ಸೈಡ್ ಅಂತ. ಇಲ್ಲಿ ಈ ಪ್ಲೇಸ್ ಅಲ್ಲಿ ಬಂದಿದೆ ಪೀಸ್ ಅಷ್ಟೇ. ಇದು ಝೀಝಿ ಪ್ಲಾಂಟ್, ಎಲ್ಲ ಇಂಡೋರ್ ಪ್ಲಾಂಟ್ ಇದು. ಬನ್ನಿ ಹೋಗೋಣ. ಇಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಇದೆ. ಇದಕ್ಕೆ ನಾವು ಬ್ಲೈಂಡ್ಸ್ ನ ಹಾಕಿದೀವಿ. ಅಂದ್ರೆ ಇದು ಸಿಕ್ಕಾಪಟ್ಟೆ ಬೆಳಕಾಗ್ತಾ ಇತ್ತು ನಮ್ಗೆ, ಅದಕ್ಕೋಸ್ಕರ ಇಲ್ಲಿ ಬ್ಲೈಂಡ್ಸ್ ನ ಯೂಸ್ ಮಾಡಿದೀವಿ. ಹಾಗೆ ಕರ್ಟನ್ಸ್ ಹಾಕ್ಬಿಟ್ರೆ ನಮ್ಗೆ ತೆಗಿಲಿಕ್ಕೂ ಹಾಕ್ಲಿಕ್ಕೂ ಕಷ್ಟ, ಅದಕ್ಕೋಸ್ಕರ ಬ್ಲೈಂಡ್ಸ್ ಅಂದ್ರೆ ಫುಲ್ ಮಾಡ್ಬೋದು. ಇಂಡೋರ್ ಪ್ಲಾಂಟ್ಸ್ ಇದೆ. ಬನ್ನಿ. ತುಂಬಾ ಕಂಫರ್ಟಬಲ್ ಆಗಿರ್ಲಿ ಅಂತ ಸ್ಟೆಪ್ಸ್, ದೊಡ್ಡ ಸ್ಟೆಪ್ಸ್ ನ ಹಾಕ್ಸಿದೀವಿ. ಹಾಗೆ ಒಂದು ಬ್ರಿಡ್ಜ್ ತರಾನು ಇದೆ ನಮ್ಗೆ ಇಲ್ಲಿ. ಇದು ಇನ್ನೊಂದು ಫ್ಯಾಮಿಲಿ ಪ್ಲೇಸ್ ಅಂತಾನೆ ಹೇಳ್ಬೋದು. ನಮ್ಮ ಹಳೆಯ ಸೋಫಾ ನೀವು ನೋಡಿದ್ರಿ, ಹಳೆ ಮನೇಲಿದ್ದಂತ ಫರ್ನಿಚರ್ ಇಲ್ಲಿದೆ. ಸೋಫಾ ಸೆಟ್ಟು, ದಿವಾನ್ ಕಾಟು, ಕಂಪ್ಲೀಟ್ ಆಗಿ ಎಲ್ಲದು ಇಲ್ಲಿದೆ. ಹಾಗೆ ಇದು ಕೂಡ ಒಂದು ಟಿವಿ ಸ್ಪೇಸು. ನಾವು ಟಿವಿ ಹೆಚ್ಚಾಗಿ ನೋಡೋದೇ ಇಲ್ಲ ನಮ್ಮ ಮನೇಲಿ, ಹಾಗಾಗಿ ಕೆಳಗಡೆನೂ ಟಿವಿ ಚೇಂಜ್ ಮಾಡಿಲ್ಲ, ಇಲ್ಲೂ ಟಿವಿ ಹಾಕಿಲ್ಲ. ಹಾಗೆ ನಮ್ಮ ಹಳೆ ಮನೆಯಲ್ಲಿದ್ದಂತ ದೇವರ ಮಂಟಪ ಖಾಲಿ ಇಡಬಾರ್ದಲ್ವಾ, ಹಂಗಾಗಿ ಗಣೇಶನ್ನ ಕೂರಿಸಿದೀವಿ. ಇದು ಮಂಟಪ. ಇದು ಹಾಗೆ ಮೇಲೆಲ್ಲ ನೋಡ್ಬೋದು ನೀವು, ಇದು ವುಡ್ ಅಲ್ಲೇ ಮಾಡಿಸಿರುವಂತ ಒಂದು ಡಿಸೈನು ಸೀಲಿಂಗ್ ಅಲ್ಲಿ. ಹಾಗೆ ಇಲ್ಲೂ ಕೂಡ ನೋಡಿ ಎಷ್ಟು ಲೆಂತ್ ಅಂದ್ರೆ 12 ಅಡಿ ಉದ್ದದಲ್ಲಿ ಶಿಯರ್ಸ್ ಮತ್ತೆ ಕರ್ಟನ್ಸ್ ನ ಹಾಕ್ಸಿದೀವಿ. ಬಿಕಾಸ್ ಆ ಲೆಂತ್ ನ ಆಕ್ಯುಪೈ ಮಾಡೋದು ತುಂಬಾ ಬ್ಯೂಟಿಫುಲ್ ಕಾಣಿಸುತ್ತೆ. ಬಟ್ ಕಿಟಕಿ ಇರೋದು 8 ಅಡಿನೇ,
ಶಿಯರ್ಸ್ ಮತ್ತೆ ನಾವು ಕರ್ಟನ್ಸ್ ಹಾಕ್ಸಿರೋದು 12 feet ಇದೆ, ಎಕ್ಸಾಕ್ಟ್ 12 feet ಇದೆ. ಸೇಮ್ ನಮ್ಮ ಲೆನನ್ ಫ್ಯಾಬ್ರಿಕ್ ಅಲ್ಲೇ ಮಾಡಿಸಿರೋದು. ಬನ್ನಿ, ಗೆಸ್ಟ್ ರೂಮ್ ನಂಬರ್ 2 ಅಂದ್ರೆ ಅಮ್ಮನ್ ರೂಮ್ ಕೆಳಗಡೆ ಒಂದಾಯ್ತು, ಇದೊಂದು ಗೆಸ್ಟ್ ರೂಮು. ಬನ್ನಿ ನೋಡೋಣ. ಸೊ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಅಮ್ಮನ್ ರೂಮ್ಗಿಂತ ಇದು ಸ್ಪೇಷಿಯಸ್ ಆಗಿದೆ. ಬಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಅಮ್ಮ ನಂಗೆ ಅದೇ ರೂಮ್ ಇರ್ಲಿ ಅಂತ ಹೇಳಿದ್ರು. ಇಲ್ಲೂ ಕೂಡ 8 feet ವಿಂಡೋಸ್ ಇದೆ. ಎಲ್ಲಾ ಕಡೆ ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ, ದೊಡ್ಡ ದೊಡ್ಡದಾಗಿ ಕಿಟಕಿಗಳಿದೆ. ಅಲ್ಲೂ ಒಂದು ಕಿಟಕಿ, ಇಲ್ಲೂ ಒಂದು ಕಿಟಕಿ ಇದೆ. ಹಾಗೆ ಇಲ್ಲೂ ಕೂಡ ಒಂದು ಡಬಲ್ ಕಾಟ್ ಇದೆ. ಇದು ನಮ್ಮ ಹಳೆಯ ಅಲ್ಮರ, ಇದನ್ನ ಕೊಡ್ಲಿಕ್ಕೆ ಮನ್ಸು ಬರ್ಲಿಲ್ಲ, ಹಾಗೆ ಇಟ್ಕೊಂಡಿದೀವಿ. ಹಾಗೆ ವಾರ್ಡ್ರೋಬ್ಸ್ ನೋಡ್ಬೋದು, ಸಿಕ್ಕಾಬಟ್ಟೆ ಸ್ಟೋರೇಜ್ ಇದೆ. ಇಲ್ಲೂ ಕೂಡ ಲಾಫ್ಟ್ ಇದೆ, ಸ್ಟೋರೇಜ್ ಇದೆ. ಸಿಕ್ಕಾಬಟ್ಟೆ ಬಟ್ಟೆಗಳನ್ನ ಅಥವಾ ನಮ್ಗೆ ಏನಾದ್ರೂ ಸ್ಟೋರ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ಕೂಡ ಲಾಫ್ಟ್ ಅಂತ ಅನ್ಸಿದ್ರೆ ಇಲ್ಲ, ಸುಮ್ನೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿದೀವಿ, ಅಲ್ಲೆಲ್ಲ ಏನೂ ಇಲ್ಲ. ಬಟ್ ಇಲ್ಲಿ ಆಟಿಕ್ ಇದೆ. ಆಟಿಕ್ಕಿಗೆ ಇದು ಡೋರ್ ತೆಗೆದ್ರೆ ಒಳಗಡೆ ಹೋಗ್ಬೋದು, ನಾವ್ ಏನಾದ್ರು ಸ್ಟೋರ್ ಮಾಡ್ಬೋದು. ಬಟ್ ಇಲ್ಲೆಲ್ಲ ಏನೂ ಇಲ್ಲ, ಜಸ್ಟ್ ಒಂದು ಡೋರ್ ಕೊಟ್ಟಿದ್ದಾರೆ. ಹಾಗೆ ಹಾಗೆ ಈ ಪ್ಲೇಸಿಗೆ ಬಂದ್ರೆ ಇಲ್ಲೂ ಕೂಡ ವಾರ್ಡ್ರೋಬ್ಸ್ ಮಾಡಿಸಿದೀವಿ. ಇಷ್ಟು ಜಾಗದಲ್ಲಿ ಏನಕ್ಕೆ ಅಂತಂದ್ರೆ ನನಗ್ ಬೇಕಿತ್ತು, ನನ್ನ ಪೂಜೆ ವಸ್ತುಗಳು ಅಂದ್ರೆ ಡೆಕೋರೇಷನ್ಗೆಲ್ಲ ಬಳಸ್ತೀನಲ್ವಾ, ವರಮಹಾಲಕ್ಷ್ಮಿಗೆ ಎಲ್ಲ ಬಾಕ್ಸ್ ಮಾಡಿ ಇಟ್ಬಿಟ್ಟಿದೀನಿ. ಇದು ಡೆಡಿಕೇಟೆಡ್ ಬಾಕ್ಸಸ್ ಇದೆ. ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದಿಷ್ಟು ನಂದೇನೆ, ಅಂದ್ರೆ ದೇವರ ಪೂಜೆಗೆ ಬಳಸುವಂತ, ಗಣಪತಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆಗೆ ಬಳಸುವಂತ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಲ್ಲಿದೆ. ಹಾಗೆ ಇಲ್ಲೂ ಕೂಡ ಒಂದು ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ. ಸೊ ಇಲ್ಲೂ ಕೂಡ ಒಂದು ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ. ಸೊ 3rd ಬೆಡ್ರೂಮ್ ಆಯ್ತು. ಈಗ ಇನ್ನೊಂದು ಬೆಡ್ರೂಮ್ ಬಾಕಿ ಇದೆ ಅಂಡ್ ಬಾಲ್ಕನಿ ಬಾಕಿ ಇದೆ. ಬನ್ನಿ, ಈಗ ಇನ್ನೊಂದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ನಂಬರ್ 2. ಹಾಗೆ ನಮ್ಮ ಹಳೆಯ ಫ್ರಿಡ್ಜ್. ಈಗ ಎಷ್ಟು ಚಿಕ್ಕದ ಅನ್ಸ್ತಾ ಇದೆ ನಿಜವಾಗ್ಲೂ. ನನಗೇನೆ ಈ ಪುಟಾಣಿ ಫ್ರಿಡ್ಜ್ ಅಲ್ಲಿ ನಾನು ಹೆಂಗ್ ಮೇಂಟೈನ್ ಮಾಡಿದೆ ಇಷ್ಟು ದಿವಸ ಅಂತ ಅನ್ಸ್ತಾ ಇದೆ. ಇದಕ್ಕಿಂತ ಚಿಕ್ಕ ಫ್ರಿಡ್ಜ್ ಬಳಸಿದೀನಿ, ಬಟ್ ಇವಾಗ ದೊಡ್ಡ ಫ್ರಿಡ್ಜ್ ತಗೊಂಡು ಆ ಭಾವನೆ ಇದೆ. ಈ ಫ್ರಿಡ್ಜ್ ನಾನು ಕೊಟ್ಟಿಲ್ಲ. ಫ್ರಿಡ್ಜ್ ನ ಕೊಟ್ರೆ ತುಂಬಾ ಕಡಿಮೆ ಬೆಲೆಗೆ ಹೋಗ್ಬಿಡುತ್ತೆ, ಅದಕ್ಕಿಂತ ನಾವು ಬಳಸೋದೇ ಮೇಲು. ಬೆಣ್ಣೆ ಇಡ್ತಾ ಇರ್ತೀವಿ, ಹಾಗೆ ಒಣ ಕೊಬ್ಬರಿ, ಅರಿಶಿನ, ಕುಂಕುಮ ಅದೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ನಾನು ಎಲ್ಲದನ್ನು ಈ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಇದ್ರ ಪಕ್ಕದಲ್ಲಿ ಇರೋದು ಮಾಸ್ಟರ್ ಬೆಡ್ರೂಮ್ ನಂಬರ್ 2, ಅಂದ್ರೆ ನನ್ನ ಮಗನ್ ರೂಮು. ಬನ್ನಿ, ಇನ್ನೊಂದು ಬೆಡ್ರೂಮ್ ನ ನೋಡೋಣ. ಇದು ಲಾಸ್ಟ್ ಮಾಸ್ಟರ್ ಬೆಡ್ರೂಮ್, ಮಗನ್ ರೂಮು. ಇದು ಕೂಡ ಸಿಕ್ಕಾಬಡೆ ಸ್ಪೇಷಿಯಸ್ ಆಗಿದೆ, ಜಾಗ ಚೆನ್ನಾಗಿ ಸಿಕ್ತು ಮೇಲ್ಭಾಗದಲ್ಲಿ. ಹಾಗಾಗಿ ಇದು ಕೂಡ ಮಾಡಿಸಿದಂತ ಮಂಚ. ನಾವು ಮೇಲ್ಗಡೆ ಡಿಸೈನ್ ಮಾಡಿಸಿದ್ವಿ ಸೇಮ್ ಮಂಚ, ಬಟ್ ಇವನ್ ಡಿಸೈನ್ ಬೇಡ ಅಂತ ಹೇಳ್ದ. ಹಾಗಾಗಿ ಈ ಡಬಲ್ ಕಾಟ್, ಕಿಂಗ್ ಸೈಜ್ ಡಬಲ್ ಕಾಟ್ ಇದು ನೋಡ್ಬೋದು. ಹಾಗೆ ಬ್ಯಾಕ್ ಡ್ರಾಪ್ ಅಲ್ಲಿ ನೀವು ನೋಡ್ಬೋದು ಒಂದು ವಾಲ್ ಪೇಪರ್ ಇದೆ. ವಾಲ್ ಪೇಪರ್ ಅಲ್ಲ, ಇದು ವೀನಿಯರ್ ಶೀಟೇ ಹಾಕ್ಸಿರೋದು, ವಾಲ್ ಪೇಪರ್ ಅಲ್ಲ. ಸೊ ಇದು ಒಂದು ಡಿಸೈನ್ ಥೀಮ್ ಅಲ್ಲಿ ಹೋಗಿದೀವಿ. ಅವನಿಗೆ ಬ್ಲೂ ಇಷ್ಟ, ಸ್ವಲ್ಪ ಬ್ಲೂ ಶೇಡ್ ಅಲ್ಲೇ ನಾವು ಜಾಸ್ತಿ ಹೋಗಿರೋದು. ಈವನ್ ಫ್ಯಾನ್ ಕೂಡ ಬ್ಲೂ ಇದೆ. ಹಾಗೆ ಇದು ಕೂಡ ಬೇ ವಿಂಡೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ. 2 ಸೈಡ್ ಅಲ್ಲಿ ಸೈಡ್ ಟೇಬಲ್ಸ್ ಇದೆ, ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ ನೋಡ್ಬೋದು ನೀವು, ನಮ್ಮ ಡೈನಿಂಗ್ ಟೇಬಲ್ ನ ಅರ್ಧ ಭಾಗ ಇಲ್ಲಿದೆ, ಅರ್ಧ ಭಾಗ ನಮ್ ರೂಮ್ ಅಲ್ಲಿ ಇದೆ. ಹಾಗೆ ನಾನು ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಂಡಿದ್ದೀನಿ ಕೆಳಗಡೆ. ಬಟ್ ಈ ಕಡೆ ನೋಡಿದ್ರೆ ನೀವು ಸ್ಟಡಿ ಏರಿಯಾ, ಅವನ್ಗೆ ಸ್ಟಡಿ ಏರಿಯಾ ಮಾಡ್ಕೊಂಡಿದ್ದಾನೆ ಇಲ್ಲಿ ನೋಡ್ಬೋದು. ಸ್ಟಡಿ ಏರಿಯಾ ಮಾಡ್ಕೊಂಡಿದ್ದಾನೆ, ಈ ಕಡೆ ನೋಡ್ಬೋದು. ಅವನ್ಗೆ ಈಗ ಓದ್ತಾ ಇದ್ದಾನೆ, ನಿಮ್ಗೆಲ್ಲ ಹೇಳ್ದೆ ನಾನು ಓದ್ತಾ ಇದ್ದಾನೆ ಅಂತ ಹೇಳಿ. ಹಾಗೆ ಸೀಲಿಂಗ್ ನೋಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಲೈಟ್ಸಿಗೆ ಹೋಗಿದ್ದೀವಿ ನಾವು. ಅವನು ಇಷ್ಟಪಟ್ಟಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀವಿ. ಹಾಗೆ ಬ್ಲೂ ಫ್ಯಾನು, ಅವನಿಗೆ ಬೇಕಿತ್ತು ಬ್ಲೂ 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 ಅನ್ಕೊಂಡು. ಇವನ್ ಮ್ಯಾಟ್ ಇಂದ ಹಿಡಿದು ನಾನು ಬ್ಲೂಗೆ ಹೋಗ್ತೀನಿ. ಅವ್ನಿಗೆ ಏನಾದ್ರು ತಗೊಳ್ಳುವಾಗ ನಾನು ಯೂಶಲಿ ಬ್ಲೂ ಕಲರ್ನ ಸೆಲೆಕ್ಟ್ ಮಾಡ್ತಾ ಇರ್ತೀನಿ. ಬನ್ನಿ ಒಳಗಡೆ ಹೋಗೋಣ.
ಸೊ ವಾಕ್ ಇನ್ ಕ್ಲಾಸೆಟ್ ಇದು, ಬನ್ನಿ. ಇದು ಕೂಡ ಇಲ್ಲಿ ಒಂದು ಅಯನ್ ಬೋರ್ಡ್ ಇದೆ, ಅವನಿಗೂ ಬೇಕಾಗತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಬಂದ್ರೆ ಲಾಂಗ್ ಕ್ಲಾಸೆಟ್, ವಾಕ್ ಇನ್ ಕ್ಲಾಸೆಟ್ ಸಿಕ್ಕಾಬಿಟ್ಟೆ ದೊಡ್ಡದು. ನಾನು ಯಾವಾಗ್ಲೂ ಕಾಡಿಸ್ತಾ ಇರ್ತೀನಿ ಅವನ್ಗೆ, ನನಗ್ ಬೇಕಿತ್ತು ಆ ತರದ್ದು, ನೀನು ತೋರ್ಸ್ಲೆ ಮೀನ್ಸ್ ನಿನ್ ರೂಮಲ್ಲಿ ದೊಡ್ಡ ಸಿಕ್ಕಾಪಟ್ಟೆ ಇದೆ, ನನ್ನ ರೂಮಲ್ಲಿ ಚಿಕ್ಕದಿದೆ ಅಂತ ಕಾಡಿಸ್ತಾ ಇರ್ತೀನಿ. ಇದು ಫುಲ್ ಸ್ಟೋರೇಜ್. ಇಲ್ಲಿ ಮಿರರ್ ಇದೆ, ಬಿಕಾಸ್ ಸೌತ್ ಫೇಸಿಂಗ್ ಇರೋದ್ರಿಂದ ನಾವು ಅದನ್ನ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ. ಅದ್ರೊಳಗಡೆ ಮಿರರ್ ಅಂಡ್ ಸ್ಟೋರೇಜ್ ಎರಡೂ ಇದೆ. ಇನ್ನ ಇಲ್ಲೂ ಕೂಡ ಹ್ಯೂಜ್ ಬಾತ್ರೂಮ್, ಅಟ್ಯಾಚ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ. ಇಲ್ಲೂ ಕೂಡ ವೆಟ್ ಅಂಡ್ ಡ್ರೈ ಏರಿಯಾ ಸಪರೇಟ್ ಆಗಿದೆ. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅಗೇನ್ ಬ್ಲೂ. ಸೊ ಫೈನಲಿ ಮನೆ ಒಳಭಾಗ ಎಲ್ಲ ಆಯ್ತು. ಈಗ ಬಾಲ್ಕನಿ ಒಂದು ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಆ ಬಾಲ್ಕನಿ ಒಂದ್ಸರಿ ನೋಡೋಣ ಬನ್ನಿ. ಇದೇ ಲಿವಿಂಗ್ ಏರಿಯಾದಲ್ಲಿ ನಮ್ಗೆ ಇನ್ನೊಂದು ಡೋರ್ ಇದೆ. ಇಲ್ಲಿ ಫಸ್ಟ್ ಒಂದು ವುಡನ್ ಡೋರು, ಬಟ್ ನಾ ಹೇಳ್ದಂಗೆ ಕಂಪ್ಲೀಟ್ ಸೇಫ್ಟಿ ಮೆಷರ್ಸ್ ನ ತಗೊಂಡಿದೀವಿ. ಎಲ್ಲೂ ಕೂಡ ನಮ್ಗೆ ಸೇಫ್ಟಿ ಇಲ್ಲ ಅಂತಿಲ್ಲ. ಹಾಗೆ ಸರ್ವೆಲೆನ್ಸ್ ಕ್ಯಾಮ್ರಾ ಎಲ್ಲಾ ಕಡೆ ಇರೋದ್ರಿಂದ ಅದು ಒಂದು ಧೈರ್ಯ ನಮ್ಗೆ. ಬನ್ನಿ, ಇದು ನಮ್ಮ ಹ್ಯೂಜ್ ಬಾಲ್ಕನಿ. ಹ್ಯೂಜ್ ಅಂದ್ರೆ ವೆರಿ ಹ್ಯೂಜ್ ಬಾಲ್ಕನಿ. ಲೈಟಿಂಗ್ಸ್ ಸ್ವಲ್ಪ ಡಿಮ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರನೇ ನಾವು ಸ್ವಲ್ಪ ಡಿಮ್ ಲೈಟ್ಸ್ ನ ಹಾಕಿದೀವಿ. ನೋಡ್ಬೋದು ಎಲ್ಲಾ ಕಡೆ ಒಂದು ಪುಟ್ಟಿ ಇದೆಲ್ಲ, ಅದು ಬ್ಯಾಂಬೂ ಲೈಟ್ಸ್ ನಾವು ಹಾಕ್ಸಿರೋದು. ಇದಿಷ್ಟು ಡೆಡಿಕೇಟೆಡ್ ಟು ಫ್ಯಾಮಿಲಿ ಗೆಟ್ ಟುಗೆದರ್ ಅಥವಾ ಫ್ರೆಂಡ್ಸ್ ಯಾರೇ ಬಂದ್ರು ನಾವು ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಂಡು ಬಿಟ್ಕೊಂಡಿರೋದು. ಇಲ್ಲಿಂದ ನಿಮ್ಗೆ ವ್ಯೂ ನೋಡಿ ಹೇಗ್ ಕಾಣಿಸುತ್ತೆ. ನೈಟ್ ಶೂಟ್ ಮಾಡ್ತಾ ಇದೀವಿ, ಬಿಕಾಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂಡು ನೈಟ್ ಶೂಟ್ ಮಾಡ್ತಾ ಇರೋದು. ನಮ್ಮ ಮೇನ್ ಗೇಟ್ ಕಾಣಿಸ್ತಾ ಇದೆ, ಮೇನ್ ಗೇಟು. ಹಾಗೆ ನೋಡ್ಬೋದು ಸರ್ವೆಲೆನ್ಸ್ ಕ್ಯಾಮ್ರಾ ಇದೆ, ಎಲ್ಲಾ ಕಡೆ ಇದೆ. ಎಲ್ಲಾ ಮನೆಯ ಸುತ್ತಮುತ್ತ ಅಕ್ಕ ಪಕ್ಕ ರೋಡ್ ಸೈಡು ಲೆಫ್ಟ್ ಸೈಡು ಎಲ್ಲಾ ಕಡೆ ಕ್ಯಾಮ್ರಾ ಇರೋದ್ರಿಂದ ನಮ್ಗೆ ಸೇಫ್ಟಿ ಬಗ್ಗೆ ಯಾವುದೇ ಭಯ ಇಲ್ಲ. ಅಂಡ್ ಡೋರ್ಸ್ ಎಲ್ಲ ತುಂಬಾ ಗಟ್ಟುಮುಟ್ಟಾಗಿ ಮಾಡಿಸಿರೋದ್ರಿಂದ. ಅಂಡ್ ನಮ್ ಥ್ರೆಡ್ಮಿಲ್ ಕೂಡ ಇಲ್ಲಿ ಬಂದ್ಬಿಟ್ಟಿದೆ ಇವಾಗ. ಒಳಗಡೆ ಎಲ್ಲೂ ಕೂಡ ಜಾಸ್ತಿ ಸಾಮಾನ್ ತುಂಬ್ಕೋಬಾರ್ದು ಅಂತ ಹೇಳಿ ಅದನ್ನ ಇಲ್ಲೇ ಇಟ್ಟಿದೀವಿ. ಇಲ್ಲೇ ಯೂಸ್ ಮಾಡೋದಿದ್ರೆ. ಇಷ್ಟು ಸಹ ನಮ್ಗೆ ಹೊರಗಡೆ ಹೋಗ್ಬೇಕು ಅಂತ ಹೊರಗಡೆ ನಿಂತ್ಕೊಳ್ಳೋಕು ಜಾಗ ಇರಲಿಲ್ಲ ಆ ಮನೇಲಿ. ಹಾಗಾಗಿ ಮನೆ ಒಳಗಡೆ ಥ್ರೆಡ್ಮಿಲ್ ಇಟ್ಕೊಂಡು ವಾಕ್ ಮಾಡ್ತಾ ಇದ್ವಿ, ಯೂಸ್ ಮಾಡ್ತಾ ಇದ್ವಿ. ಈ ಮನೆಗೆ ಬಂದಾಗ ಎಲ್ಲಾ ನಮ್ದೆ. ವಿಟಮಿನ್ ಡಿನೂ ಸಿಗ್ತಾ ಇದೆ, ವಾಕ್ ಮಾಡಕ್ ಬೇಕಾದ ಜಾಗ ಇದೆ. ಅದು ಡೆಡ್ ಆಗಿ ಇವಾಗ ಕೂತ್ಕೊಂಡಿದೆ. ನೋಡ ಯಾರಾದ್ರೂ ಸೇಲ್ ಮಾಡ್ಬೇಡ ಅಂತ ಯೋಚನೆ ಮಾಡ್ತೀವಿ ಒಂದೊಂದ್ಸಲ, ಇಟ್ಕೊಂಡು ಏನ್ ಮಾಡೋದು ಅಂತ. ಸೊ ಕಂಪ್ಲೀಟ್ ನಮ್ಮ ಮನೆಯ ಟೂರ್ ಮುಗೀತು. ಹೇಗನ್ಸ್ತು? ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಸಜೆಷನ್ಸ್ ಇದ್ರು ವೆಲ್ಕಮ್. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇಷ್ಟು ದಿವಸ ನೀವು ಕೇಳಿದಂತ ವಿಡಿಯೋನ ಇವತ್ತು ನನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ತುಂಬಾ ಧನ್ಯವಾದಗಳು.